ಆಕೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದವಳು. ತಾನಾಯಿತು ತನ್ನ ಕೆಲಸ ಆಯಿತು ಅಂತ ಇದ್ದವಳು. ತನ್ನೂರು ಕಲಬುರಗಿಯಾಗಿದ್ದರೂ ಬೀದರ್ನಲ್ಲಿ ಕೆಲಸ ಇದ್ದ ಕಾರಣ ಬೀದರ್ನಲ್ಲೇ ಮನೆ ಮಾಡ್ಕೊಂಡಿರ್ತಾಳೆ. ವಾರಕ್ಕೆ ಒಂದು ಸಾರಿ ತನ್ನ ಮನೆಗೆ ಹೋಗಿ ಬರ್ತಾ ಇರ್ತಾಳೆ. ಆದರೆ ಮೊನ್ನೆ ತನ್ನ ಮನೆಯಿಂದ ವಾಪಸ್ಸಾಗುವಾಗ ಹಂತಕರು ಆಕೆಯನ್ನು ನಡು ರಸ್ತೆಯಲ್ಲಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಹಂತಕರು ಈ ಶಿಕ್ಷಕಿಯ ಮೇಲೆ ಇಷ್ಟು ಕ್ರೌರ್ಯ ಮೆರೆಯಲು ಕಾರಣವಾದರೂ ಏನು ಅಂತೀರಾ? ಈ ಸ್ಟೋರಿ ಕಂಪ್ಲೀಟ್ ಆಗಿ ನೋಡಿ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಚ್ಚಿ ಶಿಕ್ಷಕಿಯ ಬರ್ಬರ ಹತ್ಯೆ. ಕೊಲೆ ಮಾಡಿ ಶವವನ್ನ ಸುಟ್ಟು ಹಾಕಿರೋ ಹಂತಕರು. ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನೆತ್ತರು ಹರಿದಿದ್ದು ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಮೊನ್ನೆ ಮಾಜಿ ಸಚಿವರೊಬ್ಬರ ಸೋದರಳಿಯನ್ನ ಬರ್ಬರ ಕೊಲೆಯಾದ ಬೆನ್ನಲ್ಲೇ ಇದೀಗ ಮತ್ತೊಂದು ಘೋರ ದುರಂತ ನಡೆದಿದ್ದು ಶಿಕ್ಷಕಿಯನ್ನ ನಡು ರಸ್ತೆಯಲ್ಲೇ ಬರ್ಬರವಾಗಿ ಕೊಲೆಗೈದಿದ್ದಾರೆ. ಶಿಕ್ಷಕಿಯ ಬರ್ಬರ ಹತ್ಯೆಗೆ ಇಡೀ ಕಲಬುರಗಿ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಹೌದು, ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಕಲ್ಮೂಡ ಗ್ರಾಮದ ಬಳಿ ದುಷ್ಕರ್ಮಿಗಳು ಸರ್ಕಾರಿ ಶಾಲಾ ಶಿಕ್ಷಕಿಯನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಕೊಲೆ ಮಾಡಿದ್ದು ಅಲ್ಲದೆ ಶವವನ್ನ ರಸ್ತೆ ಪಕ್ಕದಲ್ಲಿ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿ ದುಷ್ಕೃತ್ಯ ಮೆರೆದಿದ್ದಾರೆ. ಸುಮಾರು 57 ವರ್ಷದ ಜ್ಯೋತಿ ಕಪಾಳೆ ಹಿರೇಮಠ್ ಕೊಲೆಯಾದ ಶಿಕ್ಷಕಿಯಾಗಿದ್ದಾರೆ. ಕಲಬುರಗಿ ನಗರದ ಆನಂದ್ ಕಾಲೋನಿಯಲ್ಲಿ ವಾಸವಾಗಿರುವ ಜ್ಯೋತಿ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಒಂದರಖೇಡ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಕಿಯಾಗಿದ್ರು. ಬೀದರ್ನಲ್ಲಿ ಮನೆ ಮಾಡಿಕೊಂಡು ವಾಸವಾಗಿದ್ರು. ವಾರಕ್ಕೆ ಒಂದು ಸಲ ಕಲಬುರಗಿಗೆ ಹೋಗಿ ಬರ್ತಾ ಇದ್ರು. ಕಲಬುರಗಿಯಲ್ಲಿರೋ ಮನೆಗೆ ಶಿಕ್ಷಕಿ ಜ್ಯೋತಿ ಹೋಗಿ ಬೀದರ್ಗೆ ವಾಪಸ್ ತೆರಳುತ್ತಾ ಇದ್ದ ವೇಳೆ ಮಾರ್ಗ ಮಧ್ಯೆ ಕಮಲಾಪುರದ ಕಲ್ಮೂಡ ಬಳಿ ಯಾರೋ ದುಷ್ಕರ್ಮಿಗಳು ಶಿಕ್ಷಕಿ ಜ್ಯೋತಿಯನ್ನ ಮಾರಕಾಸ್ತ್ರಗಳಿಂದ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ ಬಳಿಕ ರಸ್ತೆ ಪಕ್ಕದಲ್ಲಿ ಶಿಕ್ಷಕಿಯ ಮೃತದೇಹಕ್ಕೆ ಪೆಟ್ರೋಲ್ ಹಾಕಿ ಶವವನ್ನ ಸುಟ್ಟು ಹಾಕಿದ್ದಾರೆ. ಇನ್ನು ಈ ಸಂಬಂಧ ಪೊಲೀಸರು ಅಪರಿಚಿತ ಶವ ಪತ್ತೆ ಪ್ರಕರಣ ದಾಖಲಿಸಿಕೊಂಡಿದ್ರು. ತನಿಖೆ ಕೈಗೊಂಡಿದ್ರು. ತನಿಖೆ ವೇಳೆ ಕಲಬುರಗಿ ನಿವಾಸಿ ಕೊಲೆಯಾಗಿರುವುದು ಬೆಳಕಿಗೆ ಬಂದಿದೆ. ಪರಿಚಯಸ್ಥರೇ ಶಿಕ್ಷಕಿಯನ್ನ ಕೊಲೆ ಮಾಡಿದ್ದಾರಾ ಅಥವಾ ಅಪರಿಚಿತ ದುಷ್ಕರ್ಮಿಗಳು ಕೊಲೆಗೈದಿದ್ದಾರಾ? ಯಾವ ಕಾರಣಕ್ಕಾಗಿ ಕೊಲೆಗೈದಿದ್ದಾರೆ ಅನ್ನೋದನ್ನ ತನಿಖೆ ಬಳಿಕ ತಿಳಿದು ಬರಲಿದೆ. ಅಲ್ಲದೆ ಹಂತಕರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.